ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನನ್ನ ಬೆಸ್ಟ್ ಫ್ರೆಂಡ್ ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ ಅವ್ರದ್ದು ಮನೆ ಗೃಹ ಪ್ರವೇಶ ಇದೆ. ಸೊ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ನಲ್ಲ, ಅಲ್ಲಿ ನನ್ನ ಫ್ರೆಂಡ್ ನವಿತಾ ಅಂತ. ಸೊ ನೋಡಿರ್ಬೋದು, ನನ್ನ ಮದುವೆಲೆಲ್ಲ ಬಂದಿದ್ಲು. ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಅಂತ ಅನಿಸುತ್ತೆ. ಸೊ ನನ್ನ ಮದುವೆ ಟೈಮಲ್ಲಿ ಅವಳಿಗೆ ಇಬ್ಬರು ಮಕ್ಕಳಿದ್ದಾರೆ. ಆ್ಯಕ್ಚುಲಿ ಅವ್ರ ಮಕ್ಕಳನ್ನ ಇಬ್ಬರೂ ಮನೇಲಿ ಬಿಟ್ಟು ಅವ್ರ ಹಸ್ಬೆಂಡ್ ನೋಡ್ಕೊತೀನಿ, ಪರವಾಗಿಲ್ಲ ಹೋಗಿ ಬಾ ಅಂತೆಲ್ಲ ಹೇಳಿ ನನ್ನ ಮದುವೆ ಕಳಿಸಿದ್ರು. ಸೊ ಅವಳೇ ನವಿತಾ ಅಂತ. ಸೊ ಅವ್ರ ಮನೆ ಗೃಹ ಪ್ರವೇಶ ಇದೆ ಇವತ್ತು ಮತ್ತು ನಾಳೆ. ಆ್ಯಕ್ಚುಲಾಗಿ ನಾಳೆ ಮೇಯ್ನ್ ಇವೆಂಟ್ ಇರೋದು. ಸೊ ನಾಳೆ ರಂಜಿತಿಗೆ ಆಫೀಸ್ ಇರೋದ್ರಿಂದ ಇವತ್ತು ನೈಟ್ ಅಂದರೆ ಇವಾಗ ನೈಟ್ ಏನು ಪೂಜೆ ಇದೆ, ಇವಾಗ ಹೊರಟಿದ್ದೀವಿ. ಸೊ ಇವಾಗ ಇಲ್ಲಿಂದ ಹೊರಡಬೇಕು. ನಮ್ಮ ಮನೆಯಿಂದ ಅವ್ರ ಮನೆಗೆ ಏನು 40 ಕಿಲೋಮೀಟರ್ಸ್ ಇದೆ. ಸೊ ಹಾಗಾಗಿ ಇವಾಗ ಬಿಡ್ತಾ ಇದ್ದೀವಿ. ಇನ್ನೇನು ನಾವು ನೈಸ್ ರೋಡಿಂದ ಹೋಗಬೇಕು, ಇಲ್ಲಾಂದರೆ ಸಿಟಿ ಮೇಲೆ ಹೋದರೆ ಸಿಕ್ಕಾಬಟ್ಟೆ ಲೇಟ್ ಆಗುತ್ತೆ. ಸೊ ತಡ ಮಾಡೋದು ಬೇಡ, ಬನ್ನಿ ವ್ಲಾಗ್ ಶುರು ಮಾಡೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇನ್ನೂ ಯಾರು ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ, ಅಲ್ಲೂ ಅಷ್ಟೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ನನ್ನ ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ಸೊ ತಡ ಮಾಡೋದು ಬೇಡ, ಬನ್ನಿ ಬ್ಲಾಗ್ ಶುರು ಮಾಡೋಣ. ಸೊ ಗಿಫ್ಟ್ ತೊಗೊಂಡಿರಲಿಲ್ಲ, ಆನ್ ದ ವೇ ಹೋಗ್ತಾ ಹಂಗೆ ತೊಗೊಂಡೋಗೋಣ ಅಂತ ಅಂದ್ಕೊಂಡ್ವಿ. ಇವಾಗ ಇಲ್ಲಿ RR ನಗರಲ್ಲಿ ಒಂದು ಮಾಲ್ ಇತ್ತು. ಸೊ ಇವಾಗ ಇಲ್ಲಿಗೆ ಬಂದಿದ್ವಿ ಏನಾದರೂ ತೊಗೊಂಡೋಗೋಣ ಅಂತ. ಸೊ ಇವಾಗ ವೆಸ್ಟ್ ಸೈಡಿಗೆ ಎಂಟ್ರಿ ಆಗ್ತಾ ಇದ್ದೀನಿ. ಇವತ್ತೇನೋ ಗೊತ್ತಿಲ್ಲ, ಏನೋ ವೆಸ್ಟ್ ಸೈಡಿಗೆ ಬಂದೆ. ನನಗೆ ವೆಸ್ಟ್ ಸೈಡಲ್ಲೇ ತೊಗೊಳ್ಬೇಕು ಅಂತ ಇತ್ತು, ಯಾಕಂದರೆ ಅಲ್ಲಿ ಒಳ್ಳೊಳ್ಳೆ ಶೋ ಪೀಸಸ್ ಸಿಗುತ್ತೆ, ಸ್ವಲ್ಪ ಪ್ರೀಮಿಯಮ್ ಆಗಿರುತ್ತಲ್ಲ. ಸೊ ಹಾಗಾಗಿ ಅದರಲ್ಲೇ ಏನಾದರೂ ಗಿಫ್ಟ್ ಕೊಡೋಣ ಅಂದ್ಕೊಂಡು ಅವ್ರ ಮನೆ ಹತ್ರ ಹೋಗಿದ್ವಿ ನಾವು. ಮತ್ತೆ ಒಂದು 10 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ. ವೆಸ್ಟ್ ಸೈಡ್ ಎಲ್ಲೂ ಸಿಗಲಿಲ್ಲ, ಇಲ್ಲೇ RR ನಗರಲ್ಲೇ ಇದ್ದಿದ್ದು. ಸೊ ಇಲ್ಲಿಗೆ ಬಂದಿದ ತಕ್ಷಣ ಒಂದು ಶಾಕು. ಏನು ಈ ವೆಸ್ಟ್ ಸೈಡಲ್ಲಿ ಬರೀ ಕ್ಲಾತ್ಸ್ ಅಷ್ಟೇ ಇರೋದು, ಏನು ಬೇರೆ ಏನು ಶೋ ಪೀಸಸ್ ಗಿಫ್ಟ್ ಕೊಡೋ ಅಂಥದ್ದು ಏನೂ ಇರಲಿಲ್ಲ. ಸೊ ಗಿಫ್ಟ್ ಕೊಡೋ ಅಂಥ ಶೋ ಪೀಸಸ್ ಏನೂ ಇರಲಿಲ್ಲ. ಹಾಗಾಗಿ ಇಲ್ಲೇ ಕೆಳಗಡೆ ಲೂಲು ಡೈರಿ ಇದೆಯಲ್ಲ, ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ. ಇಲ್ಲಿ ಏನಾದರೂ ಗಿಫ್ಟ್ ಕೊಡೋಣ ಅಂತ ನಾನು ಅನ್ಕೊಂಡಿದ್ದೇನಪ್ಪ ಅಂತ ಅಂದರೆ, ಏನು ಎಲ್ಲರೂ ಕೊಡೋ ಥರ ಡೈನಿಂಗ್ ಸೆಟ್ಟು ಆ ಥರ ಎಲ್ಲ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಇವಾಗ ನಾನು ಅದನ್ನೇ ಹುಡುಕ್ತಾ ಹೋಗ್ತೀನಿ ಅಂತ ಅಂದರೆ, ಇವತ್ತು ನಾವು ನೈಟ್ ಆದರೂ ಅವ್ರ ಮನೆ ಮುಟ್ಟೋದಿಲ್ಲ. ಸೊ ಹಾಗಾಗಿ ಇವಾಗ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲೇ ಒಂದೇನಾದರೂ ಗಿಫ್ಟ್ ತೊಗೊಳ್ತಾ ಇದ್ದೀನಿ. ಸೊ ಬನ್ನಿ ಫಸ್ಟು ಹೋಗಿ ಗಿಫ್ಟ್ ಸೆಲೆಕ್ಟ್ ಮಾಡಿ ಆಮೇಲೆ ಈ ಫಸ್ಟ್ ಇಲ್ಲಿಂದ ಹೊರಡೋಣ, ಟೈಮ್ ಆಗ್ತಾ ಬಂತು. ಸೊ ಡೈನಿಂಗ್ ಸೆಟ್ ತೊಗೊಂಡಿದ್ದು ಮಕ್ಳಿದ್ರಲ್ಲ, ಹಾಗೆ ಪ್ಯಾಕ್ ಮಾಡಿಸ್ಕೊಂಡು. ಸೊ ಗೈಸ್, ಇವಾಗ ಗಿಫ್ಟ್ ಪ್ಯಾಕ್ ಮಾಡಿಸಿದ್ವಿ. ಇವಾಗ ಇಲ್ಲಿಂದ ಹೊರಡಬೇಕು. ಆಲ್ರೆಡಿ ಈಗ 8:30 ಆಗೋಗ್ಬಿಟ್ಟಿದೆ. ನಿಮ್ಗೆ ಗೊತ್ತಿಲ್ಲ ಎಷ್ಟೊತ್ತಿಗೆ ರೀಚ್ ಆಗ್ತಿದೆ ಅಂತ. ಸೊ ತಡ ಮಾಡೋದು ಬೇಡ, ಬನ್ನಿ ಬೇಗ ಹೋಗೋಣ. ಗಿಫ್ಟ್ ಪ್ಯಾಕ್ ಆಗಿದೆ. ಸೊ ಗೈಸ್, ಇವಾಗ ರೀಚ್ ಆದ್ವಿ. ನೋಡಿ ಬಂತು ಬಂತು ಬಂತು. ಎಲ್ಲರೂ ಬಲಗಾಲ ಇಲ್ಲಿ ನೋಡು ಮಗ್ಲಿ. ಕಾರಣಮೇಶ್ವರಂ ತಸ್ಮೈ ನಮೋ ವಿಘ್ನೇಶ್ವರಾಯ. ಗ್ರಹ ಪರಿಪದಾಂತೆ ವಿನಾಯಕಸ್ಯ ಶ್ರೀರಸ್ತುಭ್ರಮ ಯಾ ವೀಣಾವರದನ್ನವಂದಿತಕರಾಯ ಶ್ವೇತವತ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಜಗದೇವಿ ಸದಾ ಸರಸ್ವತಿ ಭಗವತೆ ನಿಶೇಷನಾಧ್ಯಾಪಃ. ಗ್ರಹ ಪ್ರವೇಶಕಾಲೇ ಸರಸ್ವತಿ ಸುಪ್ರೀತಃ ಸುಪ್ರಸನ್ನ ವರದೋ ಭವತೋ ಸುಮುಹೂರ್ತಃ ಸಾವಧಾನಾಃ ಸುಲಗ್ನಾಃ ಸಾವಧನ್ತೆ ಮುಕುಂದಾನಾಃ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇತೇಂದ್ರಿಯವಂ ಸ್ಮರಾಮಿ. ಪ್ರವೇಶ ಮುಹೂರ್ತಸ್ಸು ಮುಹೂರ್ತೋಸ್ತ್ವಿತ್ಯನ ಗೃಹ್ಣಂತು.
ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಯಾಕಂದರೆ ನಮ್ಮ ಜೊತೆ ನಾವೆಲ್ಲ ಜೊತೆಗೆ ಏನು ಓದ್ಕೊಂಡು ಹಾಸ್ಟೆಲಲ್ಲೆಲ್ಲ ಇದ್ದು ಜೊತೆಲಿದ್ದವರು ಇವತ್ತು ನಮ್ಮ ಬೆಸ್ಟ್ ಫ್ರೆಂಡ್ ಅವ್ರುಗಳೆಲ್ಲ ಸ್ವಂತ ಮನೆಗಳೆಲ್ಲ ಕಟ್ಕೊಳ್ಬೇಕಾದ್ರೆ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಅವಳಂತೂ ಸಿಕ್ಕಾಪಟ್ಟೆ ಲೈಕ್ ಬೇಗನೆ ಅವಳು ಮದುವೆ ಆದಳು, ಬೇಗ ಲೈಕ್ ಮಗು ಎಲ್ಲ ಆಯಿತು, ಇವಾಗ ಸೆಟಲ್ ಆದಳು, ಮನೆಯೂ ತೊಗೊಂಡ್ರು, ಒಂಥರ ಖುಷಿ ಆಯಿತು. ಸೊ ಅಷ್ಟೇ. ಪಾರ್ವತಿ ಇಲ್ಲಿ ನೋಡಿ ಹಾಲು ಉಕ್ಸ್ತಾ ಇದ್ದಾರೆ. ಅದಿದ್ದು ಕಬರ್ ಚೇಂಜ್ ಆಗ್ಬೇಕಿದು. ಇದು ಚೆನ್ನಾಗುತ್ತೆ. ಇದೊಂದು ಸ್ವಲ್ಪ ಇಲ್ಲಿ ಓವೆನ್, ಮೈಕ್ರೋ ಓವೆನ್ ಯಾರಾದ್ರೂ ಎಮರ್ಜೆನ್ಸಿ ಬಂದ್ರೆ ಬೇಕಾಗುತ್ತಲ್ಲ. ಇಲ್ಲಿ ಫ್ರಿಡ್ಜ್ ಬರುತ್ತೆ ಎರಡು ಡಬಲ್ ಡೋರ್. ಒಂದ್ 5 ನಿಮಿಷ ಬಂದು 2 ನಿಮಿಷ ನೀವ್ ಕಂಪ್ನಿ ಕೊಡ್ಬೋದು. ನೀವ್ 2 ನಿಮಿಷ ಊಟ ಮಾಡ್ಕೊಳ್ತೀರಾ? ದೇವ್ರ ಮನೆ ಬನ್ನಿ, ಬೇಗ ಹೋಗೋಣ. ಸೊ ಇನ್ನೂ ಕಂಪ್ಲೀಟ್ ಆಗ್ಬೇಕು. ಫುಲ್ ಫ್ರೇಮ್ ಇದೇನಿದು? ಇದು ಇಲ್ಲೂ ಇದಿದೆ ಫ್ರೇಮ್ ರೇಲಿಂಗ್ ಎಲ್ಲ ಬರುತ್ತೆ. ಓಕೆ. ಇದು ಇದಕ್ಕೆ ಇರುತ್ತೆ, ಇದೆಲ್ಲ ಫುಲ್ ಕವರ್ ಆಗುತ್ತೆ. ಓಕೆ. ಫುಲ್ ಆದ್ಮೇಲೆ ಇಲ್ಲೆಲ್ಲ ಫುಲ್ ವುಡನ್ ಫ್ಲೋರ್. ವುಡನ್ ಫ್ಲೋರ್ ಏನು ಆಗಲ್ವಾ? ಏನಾಗಲ್ಲ, ಅದಕ್ಕೋಸ್ಕರ ಈಗ ಹಾಕಿಲ್ಲ. ಇದಕ್ಕೆ ಇನ್ನು ಸ್ವಲ್ಪ ವುಡನ್ ಫ್ರೇಮ್ ಎಲ್ಲ ಇದು ಏನಕ್ಕೆ ಹಿಂಗೆ ಪ್ಲಾನ್? ಲಿಫ್ಟಿಗೆ ಸ್ಪೇಸ್ ಬಿಟ್ಟಿದೀವಿ. ಲಿಫ್ಟಿಗೆ ಅರ್ಜೆಂಟಿಗೆ ಈ ತರ ಮಾಡಿರೋದು. ಓಕೆ, ಬಟ್ ಲಿಫ್ಟ್ ಮಾಡಿಸ್ತೀರಾ? ಮಾಡಿಸ್ತೀವಿ, ಈಗ ಸದ್ಯಕ್ಕಿಲ್ಲ. ಅದೇ. ಸೊ ಇದು ಇನ್ ಮಾಸ್ಟರ್ ಬೆಡ್ರೂಮ್. ಇಲ್ಲೊಂದು ಫುಲ್ ಸೀಟಿಂಗ್ ಬರುತ್ತೆ. ಓಕೆ. ಸಂತೋಷ್ ಆಫೀಸ್ ಟೇಬಲ್ ಇಲ್ಲಿ ಬರುತ್ತೆ. ಇನ್ನೊಂದು ಬುಕ್ ಫ್ರೇಮ್ ಅಂದ್ರೆ ಜಸ್ಟ್ ಫ್ರೇಮ್ ಹಂಗೆ ದೊಡ್ಡದಾಗಿದೆ ಅಲ್ಲ ರೂಮ್. ಇದು ಸ್ಲೈಡಿಂಗ್ ಡೋರ್. ಇಲ್ಲಿ ಟಿವಿ ಇದು ಗೊತ್ತಿರುತ್ತೆ ಬಿಡು. ವಾಕಿಂಗ್ ಮಾಡ್ಬಿಟ್ಟು ಮಾಡಿ ಇಲ್ಲಿ ಫುಲ್ ಬಿಗ್ ಅಂತ ಇದು. ಓಕೆ, ಇಲ್ಲಿ ಮಿರರ್ ಇಟ್ಟು ವಾಕಿಂಗ್ ವಾರ್ಡ್ರೋಬ್ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ನೋಡಿ, ಯಾರು ಯೂಸ್ ಮಾಡ್ತಾರೆ. ಒಳ್ಳೇದಾಯ್ತು. ವಾವ್, ನೈಸ್. ವಾಶ್ರೂಮ್ ಚೆನ್ನಾಗಿದೆ. ಇಲ್ಲಿ ಫುಲ್ ಗ್ಲಾಸ್ ಬರುತ್ತೆ. ಇಲ್ಲಿ ಫುಲ್ ಓಕೆ. ಫುಲ್ ಗ್ಲಾಸ್ ಇಂದ ಫುಲ್ ಕವರ್ ಆಗುತ್ತೆ. ಸ್ನಾನ ಆ ಕಡೆ ಈ ಕಡೆ ಯಾರು ಮುಟ್ಟ ಬಂದಂತ ನಾನು ನೋಡೇ ಇಲ್ಲ, ವಿಡಿಯೋ ಮಾಡ್ಲಾ. ಚೆನ್ನಾಗಿದೆ, ನೈಸ್. ಸೊ ಇದೆಲ್ಲ ವುಡನ್ ಫ್ಲೋರ್ ಬರ್ತದೆ. ಎಲ್ಲ ವುಡನ್ ಫ್ಲೋರ್, ಸಿಮೆಂಟ್ ಇದೆ, ಎಲ್ಲ ವುಡನ್ ಫ್ಲೋರ್ ಬರುತ್ತೆ. ಇದು ಮಕ್ಳಿಗೆ ಮಾತ್ರ. ಇದು ಬುಕ್, ಇದು ಮಕ್ಳದ ರೂಮ್. ಇದು ಮಗನಿಗೆ, ಅದು ಮಗಳಿಗೆ ಸ್ಟಡಿ ಟೇಬಲ್. ಓಕೆ. ಮತ್ತೆ ಇಲ್ಲಿ ಎಲ್ಲ ಕಡೆ ಗ್ಲಾಸ್ ಎಲ್ಲ ಕಡೆ ನೀಟಾಗಿ ನೋಡ್ಬೋದು. ಎಲ್ಲ ಕಡೆ ಫುಲ್ಲು ಫಿನಿಶ್ ಆಗಿ. ನೀನ್ ಏನಾದ್ರೂ ಹಾಕ್ಸ್ಲೇಬೇಕಿಲ್ಲ, ನಿನ್ ಮಕ್ಳು ಎಗರುತ್ತಾರೆ. ನನ್ ಮಗ್ಳಂತೂ ಅಲ್ಲೇ ಮಕ್ಳು ಮಾತ್ರ. ಹೌದಾ? ಮಗನ್ ಭಾರಿ ಭಯ. ಇದು ಮಗ ಗ್ಲಾಸ್ ಬರುತ್ತೆ. ಓಕೆ, ಸೇಮ್ ಗ್ಲಾಸ್. ಒಂದೇ ನಿಮಿಷ ಬಂದ್ವಿ. ಸಂತೋಷ್ ಅಲ್ಲಿ ನೀರ್ ಫುಲ್ ಆಗಿ ತೋರಿಸ್ತಾ ಇದೆ. ಸೊ ಇದು ನವಿತಾ ನಮ್ಮ ಮಗ, ಅವ್ನ್ ಬರ್ಡೇ ಬಂದಿದೆ. ನೀರ್ ಬಂದ್ಬಿಟ್ಟಿದೆ ಒಳಗೆ. ಓಕೆ. ಇದು ಪಾರ್ಟಿ ಹಾಲ್ ತರನಾ? ತಡಿ, ಇದು ವಾಷಿಂಗ್ ಮಿಷನ್, ಯುಟಿಲಿಟಿ. ಮಳೆಗಾಲದಲ್ಲೆಲ್ಲಾದ್ರು ಬಟ್ಟೆ ಗಿಟ್ಟೆ ಹೊಡ್ಸೋದು ಹಿಂಗ್ ಸುಮ್ನೆ ಸ್ಪೇಸ್. ಗ್ಲಾಸ್ ಹಾಕ್ಸಿದ್ರು ಬಿಸ್ಲಿಗೆಲ್ಲಾರು ಮಳೆಗಾಲದಲ್ಲಿ ಇದು ಕ್ಲೋಸ್ ಆಗುತ್ತಲ್ಲ. ಅದು ಫುಲ್ಲು ಇದರಲ್ಲಿ ಮೆಟಲ್ ಬರುತ್ತಂತಪ್ಪ. ತುಂಬಾ ಸ್ಟೆಪ್ ಬೈ ಸ್ಟೆಪ್. ಅದಾ ವಾಷಿಂಗ್ ಮಿಷಿನ್. ಇದೊಂದು ರೂಮಾ? ಇದೊಂದು ಎಷ್ಟು ಬೇಕು. ಓಕೆ. ಇದು ಓಪನ್ ಆಗಿ ಇಲ್ಲಿ ಕಡೆ ಆಯ್ತು. ಇದು ಇವರು ಬರ್ಬೇಕು ಊಟಕ್ಕೆ ಕಾಯ್ತಾ ಇದ್ದಾರೆ. ಇಲ್ಲಿ ಫ್ರೇಮ್ ಫುಲ್ ಮಾಡ್ಕೊಡ್ತಾರೆ. ಕೌಂಟರ್ ನೋಡಿ. ಅಲ್ಲಿ ಮಗು ಒಂದು ಇಲ್ಲಿ ಒಂದು ಸಿಟಿ ವೈಟ್ ರೈಸ್ ನಮಗೆ
ಥ್ಯಾಂಕ್ ಯು ಆಯ್ತಾ ಹುಷಾರು ಬಾಯ್ ಬನ್ನಿ ಇನ್ನೊಂದ್ಸತಿ ಬಾಯ್ 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 ಅಲ್ಲಿ ಚೆನ್ನಾಗಿದೆ ಅವ್ರದ್ದು ತೋಟ ಮಧ್ಯೆ ಒಳ್ಳೆ ರೆಸಾರ್ಟ್ ಫೀಲ್ ಕೊಡುತ್ತೆ ಹೋಮ್ ಸ್ಟೇ ತರ ಫುಲ್ ತೋಟ ಮಧ್ಯ ಮನೆ. ಸೊ ಗೈಸ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಖುಷಿ ಆಯಿತು. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ನವಿ. ಸೊ ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.